serious guys, serious. Serious. Hey, chup. Okay. ಮ್ಯಾಚ್ ಕಡೆ ಬೋಲು ನೋಡ್ರಿ. ಇರಿಬಿಗೆ ಸಕ್ರಿ ಹಾಕಿ ಇರಿ ಮುಕುರ್ ತಗೊಂಡಿತ್ತ ಆ ಕಾಲಿ ಹೊಸಕ್ ಹಾಕುದೈತೆ. ನೋಡ್ರಿ ಇವತ್ತಿನ ಮ್ಯಾಚ್ ಏನೈತೆ ಫುಲ್ ಗಿಂಡಿ ಕಾಣಲ್ಲ. ನಾವು ತಿಂಡಿ ಮ್ಯಾಚ್ ಯಾವ್ದಾರ ಇದ್ರೆ ಇವತ್ತು RCB CSK ಮ್ಯಾಚ್. ಅವತ್ತು ಹೇಳಿ ನಿಮ್ಗೆ ಈ RCB CSK ಅನ್ನೋ ಮ್ಯಾಚ್ ಏನೈತ್ಲೆ ಅದು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದ್ದಂಗೆ. ಆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದ್ದಾಗ ಅಷ್ಟು ತಿಂಡಿ ಬೆಳಿತಿದ್ರು ಗೊತ್ತಲ್ಲ. ಅದು CSK ಮ್ಯಾಚ್ ಇದ್ದಾಗ ಮಾತ್ರ ಏನೋ ಒಂದು ತಿಂಡಿ ಫುಲ್ ಗಿಲಿ ಮ್ಯಾಚ್ ರೀ. ಅವ್ನು ಇವತ್ತಿನ ಮ್ಯಾಚ್ ನೋಡ್ರಿ ಏನು ಹೇಳ್ಬೇಕು ಏನು ಬಿಡ್ಬೇಕು ಒಂದು ಅರ್ಥ ಆಗತ್ತೆ ರೀ. ಅವ್ನು ಅಡ್ಡಿ ಬಾಯಾಗಿ ಬೀಜ ತರಿಸಿ ಆ ಗೆಲ್ಲುವಂಥ ಸಂಪ್ರದಾಯ RCB ಅವ್ರು ಸಾತು ನಿಂತು ಹೊಯ್ಕೊಂಡು ಬಿಡುವಂಗೆ ಕಾಣಕತ್ತಿಲ್ರಿ. ಅವ್ನು IPL ಮ್ಯಾಚ್ ಇವತ್ತು ಇನ್ಕಾಸ್ ಮಟ್ಟ ಏನು ನಡೆದತ್ಲ IPL ಒಂದು ಕಡೆ ಆದ್ರೆ ಇವತ್ತಿನ ಮ್ಯಾಚ್ ಒಂದು ಕಡೆ ರೀ. ಎಲ್ಲ ಅವನು ಲಾಸ್ಟ್ ಒಂದು ಬಾಲ್ 4 ರನ್ ಬೇಕು. ಅಂಥ ಟೈಮ್ದಾಗ ಒಂದು ಸಿಂಗಲ್ ರನ್ ಕೊಟ್ಟು ಗೆಲ್ತಾರಂದ್ರೆ ಪ್ರೌಡ್ ಆಫ್ ಯು ಯಶ್ ದಯಾಲ್ ಬಾಲಿಂಗ್. ಅವ್ನು ಅಡ್ಡಿ ಅವತ್ತು ಅಣ್ಣ ಹೀರೋ ಆದ, ಇವತ್ತು ಹೀರೋ ಆದ್ರೆ ನೋಬಾಲ್ ಹೋಗೋದು ಕಂಬ್ಯಾಕ್ ಮಾಡೋದೈತಿರಲ್ಲ ಅದೊಂದು ಭಾಳ ಹೆಮ್ಮೆ ಅನ್ನಿಸ್ತೀರಿ. ಇವತ್ತು ನಮ್ಮ RCB ಬ್ಯಾಟಿಂಗ್ ವಿಷಯ ನೋಡೋಕಂದ್ರೆ ನೋಡ ಬ್ಯಾಂಕ್ ಫುಲ್ ಗಿಲಿ ಬ್ಯಾಟಿಂಗ್ ರೀ. ಅವನು ಬ್ಯಾಟಿಂಗ್ ಬಗ್ಗೆ ಎಷ್ಟು ಹೇರು ಕಮ್ಮಿ ನಾವು ನಮ್ಮ RCB ಉಪ್ಪಾದಂತ ಸಾಲ್ಟ್ ಅವ್ರನ್ನ ಹೊರಗಿಟ್ರೆ ಸ್ವಲ್ಪ ಯಾಕೋ ಏನೋ ಜ್ವರ ಕಾಡಕತ್ತಾವ ಗಾಳಿ ಶಕ ಹಂಗಾಗಿ ಹೊರಗೆ ಇಟ್ಟಿದ್ರು. ಅವ್ರ ಜಾಗಕ್ಕೆ ಬೆತ್ತಲ ಅವ್ರು ಇದ್ರು. ಫಸ್ಟ್ ಬೆತ್ತಲ ಮತ್ತು ಕಿಂಗ್ ಕೊಹ್ಲಿ ಓಪನರ್ ಬರ್ತಾರೆ. ಅವ್ನು ನಾಯಿ ಹೊಡೆದಂಗೆ ಹೊಡಿತಾರೆ. ಅವ್ನು ಐಟಿ ಆ ಕಡೆ ಅದು ಹಾಫ್ ಸೆಂಚುರಿ ಕಂಪ್ಲೀಟ್ ಆಗ್ತದೆ, ಈ ಕಡೆ ಇದು ಹಾಫ್ ಸೆಂಚುರಿ. ಕಿಂಗ್ ಕೊಹ್ಲಿನ ಹಾಫ್ ಸೆಂಚುರಿ ಹೊಡೆದ ಆ ಕಿಂಗ್ದು ಕಿರೀಟ್ ಏನಿರುತ್ತೆ ವಾಪಸ್ ಅದು ನಮ್ಮ ತಕ್ಕ ಇದ್ರ ಕರಿ ಅಂತ ಹೇಳಿ ಅದು 1 ರನ್ ಇರ್ರಿ. ಎಟ್ಟ 1 ರನ್ ಇರಲಿ ಅರ್ಧ ರನ್ ಇರಲಿ, ಅದು ಅರ್ಧ ರನ್ ಇರಂಗಿಲ್ಲ 1 ರನ್ ಇರಲಿ. ಅದು ಕಿರೀಟ್ ನಮ್ಮ ತಕ ಐತಲ್ಲ ಬಗೆ ಹಾಯಿರ್ತಾವ. ನಾನು ಕಿಂಗ್ ಆ ಕಿರೀಟ ಒಂದೇ ಕಡೆ ಇರ್ಬೇಕ್ರಿ. ಅಂದ್ರೆ ಒಂದು ಕಳೆ ಅವನ್ನ ಹಡ್ಡಿ ಎರಡು ಗಿಲಿ ಬ್ಯಾಟಿಂಗ್ ಆಡ್ತಾವ. ಅದಾದ್ಮೇಲೆ ಯಾಕೋ ಒಂದು ಸ್ವಲ್ಪ ಹಂಗಂಗೆ ಗಿಯಾಡ್ಸ್ಕೊತ ಬರ್ತದ. ನಮ್ಮ ಕ್ಯಾಪ್ಟನಿಗೆ ಏನಾಗಿತ್ತು ಗೊತ್ತಿಲ್ಲ, ಯಾರು ಗಾಳಿ ಮಾಡ್ಯಾರೋ ಲಿಂಬಿಕಾಯಿ ಒಂದು ಆಡ್ತಾವತ್ರಿ. ಯಾಕೋ ಅವ್ರು ಟಚ್ ಮಾಡೋರು ಅನ್ಸಾಕತ್ತದ. ಆಮೇಲೆ ಬತ್ ನೋಡ್ರಿ ನಮ್ಮ ಬ್ಲ್ಯಾಕ್ ಗೋಬ್ರಾ ಡ್ರ್ಯಾಗನ್ ಹುಲಿ ಅಂತಾರಲ್ಲ, ಅದು ಏನು ಸಪೋಟೋ ಏನು ನೋಡ್ರಿ ಸಪಾಟ್ ಲೋಷನೋ ಏನು ನೋಡ್ರಿ ಅದು ಅಡ್ಡಿ ಆ ತದಿಗೆ ಸಪಾಟ್ ಲೋಷನ್ ಹೆಂಗೆ ಗೊತ್ತಿತ್ತು ಹಂಗೆ ಇವತ್ತು CSKದವ್ರು ಹೊರ್ದಂಗೆ ಆತ್ರಿ. ಅವ್ನ ಹೈಯೆಸ್ಟ್ ಈ ಸೀಸನ್ದಾಗ ಹೈಯೆಸ್ಟ್ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಅವ್ನ ಅಡ್ಡಿ ನೋಡ್ದು ಒಂಥರ ಮಜಾ 14 ಬಾಲ್ದಾಗ 50 ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡೈತಿ ಅಂದ್ರೆ ಎಲ್ಲಿ ಇತ್ರಿ ಆ ಹುಲಿ ಇಂಕ ಮಟ್ಟ. ಅವನ ಡ್ರ್ಯಾಗನ್ ಅಂತ ಕರಿತೀರಿ ಇಂಕ ಮಟ್ಟ. ಡ್ರ್ಯಾಗನ್ ಅಂದ್ರೆ ಏನಂತ ತೋರಿಸ್ಕೊಟ್ಟೋದು ಬರೇ ಬೆಂಕಿನ ಕಾಯ್ತೀರಿ. ಅವನ ಬರೇ ಬೆಂಕಿ ಕಾಯ್ತಾವ. ಟೀಮ್ ಡೇವಿಡ್ ಇತ್ರಿ, ಅದಕ್ಕೆ ನೀವು ಸ್ವಲ್ಪ ಇಂಕ ಮಟ್ಟ ಆಡಿದೀಪ. ನಾನು ಸ್ವಲ್ಪ RCB ಪರವಾಗಿ ಆಡಬೇಕಲ್ಲ ತಂದ ಬರೀ ಸಿಂಗಲ್ ಹಚ್ಚಿ ಕೊಟ್ಟು ನನಗೆ ಅಂದ್ಬಿಟ್ಟು ಬರೀ 2 ಬಾಲನ್ನು 3 ಬಾಲ್ ಟೀಮ್ ಡೇವಿಡ್ ಚಾನ್ಸ್ ಕೊಟ್ಟಾರ. ಅದು ಬಿಟ್ರೆ ಎಲ್ಲ ಹಚ್ಚಿ ಕೈಟಿದ ಮಾಡ್ಯಾರ. ಅವನ ಹಿಟ್ಟೊಂದು ಬಾಲ್ ಮಿಸ್ ಹತ್ತು ಬರ್ರಿ ನೀವು, ಇಲ್ಲ ಅಂದ್ರೆ ಸುದ್ದಿ ಪರ್ಕ್ ಇತ್ತು ಅವನ IPL ಇತಿಹಾಸದಾಗ ಎಷ್ಟು ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ನಮ್ಮ ಬ್ಲ್ಯಾಕ್ ಗೊಬ್ಬರ ಹೋಗ್ತಾ ಹೊಡಿತಿತ್ತು. ಮಿಸ್ ಆತ್ರಿ. ನಾವು ನೆಕ್ಸ್ಟ್ ಟೈಮ್ ಏನೈತೆ ಬಿಡೋದು ಬ್ಯಾಡ್ರಿ. ಇನ್ನು ಬೌಲಿಂಗ್ ವಿಷಯಕ್ಕೆ ಬರ್ರಿ ಸ್ವಲ್ಪ ಅದು ಕೇಳೋ ಹಿಂಗಿಲ್ರಿ. RCB ಹಳೆ ಚಾಲಿ ಯಾಕೋ ಹಿಡಿಯಾಕತ್ತದ. ಯಾಕೆ ಎತ್ತುಗಳ ಕುದುರೆಗಳೆಲ್ಲ ಹಾದಿ ಬಿಟ್ಟವ. ಹೈಜಲ್ವುಡ್ ಅವ್ರನ್ನ ಸ್ವಲ್ಪ ಹೊರಗಿಟ್ಟದ್ರ ಯಾವ ಕಾರಣಕ್ಕೆ ಎಂಥ ಒಂದು ಸಾಧನೆ ಮಾಡೋ ಸಂಬಂಧ ಇವ್ರು ಹೊರಗಿಟ್ಟದು ಗೊತ್ತಾಗಲಿಲ್ಲ. ಇಟ್ಟಾರಲ್ಲೋ ಇರಲಿ. ಅದಾದ್ಮೇಲೆ ಯಾರೋ ನುಂಗಿ ಪಂಗಿ ಅವ್ರ ಹೆಸರುಗಳು ನಮಗೆ ಆಗೋದಿಲ್ಲ. ಯಾಕೋ ಹೆಸರು ಕೆಲಸ ಮಾಡಿದ್ರೆ
ಎಲ್ಲ ಅನ್ನಂಗಿಲ್ಲ, ಚಾನ್ಸ್ ಕೊಟ್ಟಂಗ ವಿಕೆಟ್ಗಳು ಹಾರಿಸಿದ್ರು. ಅವರು ಇವತ್ತು ಆರ್ ಸಿ ಬಿ ಅವಾಗ ಭಾಳ ಕೊಡುಗೆ ನೀಡಿದ್ರು. ಅದು ಆದ್ಮೇಲೆ ರೀ ಅವನು ಯಾವ ಬಾಲರ್ಗಳು ಏನೂ ಕೆಲಸ ಆಗಲಿಲ್ಲ. ಕೃಣಾಲ್ ಪಾಂಡ್ಯನು ಆಟ ಹಂಗಂಗೆ ಮಾಡಿದ. ಬಟ್ ಏನೈತೆ ಲಾಸ್ಟ್ನೇ ಓವರ್ ಬಗ್ಗೆ ಇವತ್ತು ನಾವು ಮಾತಾಡ್ಬೇಕ್ರಿ. ಯಾಕಂದ್ರೆ ಅವನು ಲಾಸ್ಟ್ನೇ ಓವರ್ದಾಗ ರೀ ಆ ಕಡೆ MS ಧೋನಿ, ಈ ಕಡೆ ಜಡೇಜಾ ಸಿಕ್ಕಾಪಟ್ಟೆ ತಿರ್ಬೇಡಿ ನಿಂತಿದ್ರು. ಬಟ್ ಅಲ್ಲಿ ದಯಾಳಿತ್ಲ ದಯೆ ತೋರಿಸ್ಬೇಕಾಗ್ತದೆ ಆರ್ ಸಿ ಬಿ ಅಭಿಮಾನಿಗಳ ಮ್ಯಾಗ. ಅವತ್ತು ಮ್ಯಾಚ್ ನೋಡುವಾಗ ಹಂಗೆ ಆಗಿತ್ತು ರೀ. ಅದು ನಾವು ಅಡ್ಡಿ ಇವತ್ತು ಮಾತ್ರ ಮತ್ತು ದಯಾಳು ಇವತ್ತು ನಮ್ಮ ಆರ್ ಸಿ ಬಿ ಪಾಲಿಗೆ ಹೀರೋ ಆಗಿಬಿಟ್ರು. ಅವನ ನೋಬಾಲ್ ಹೋಗಿದ್ರು ಕರೆ ವಿಕೆಟ್ ಹಾರಿಸಿ ಆರ್ ಸಿ ಬಿಗೆ ಇವತ್ತು ಫಸ್ಟ್ ಪಾಯಿಂಟ್ ಟೇಬಲ್ದಾಗ ಆರ್ ಸಿ ಬಿ ಫಸ್ಟ್ ಹೋಗಿ ಕುದಿರ್ಸಿರು. ಅದೊಂದು ಭಾಳ ಹೆಮ್ಮೆ ಇತ್ತು ರೀ. ಅವ್ನು ಹೊಡಿತೋತ ಬಂದಿರಿ ನೋಡಿ ಸೇಡ್ ತಿಳ್ಸೋಕಂದ್ರೆ ಆರ್ ಸಿ ಬಿ ನೋಡಿ ಅದ ಹೇಳ್ರಿ ನಿಮಗೆ ಫಸ್ಟಕ್ಕೆ ಏನಿರಲ್ಲ ಇರಿಬಿಗಳಿಗೆ ಸಕ್ರೆ ಹಾಕಿ ರುಚಿ ತೋರಿಸಿ ಕರ್ಕೊಂಬಂದಂಗೆ ರೀ ಅವ್ನು. ಆಮೇಲೆ ಮ್ಯಾಗ ಕಾರು ಕಲಚಿ ತಿಕ್ಕಾಕತ್ತಾರ ಬಾಳೆ ಹೆಂಗೆ ಆಕೈತಿ ರೀ ಇವತ್ತು ಹಂಗೆ ಆಗೈತಿ ನೋಡ್ರಿ ಪಕ್ಕ ಅವನ್ನ. ಅದೇನು ಒಳ್ಳೆ ಪಾಯಿಂಟ ಇಲ್ಲ ನೋಡ್ರಿ. ಆರ್ ಸಿ ಬಿ ಕೆಲವೊಂದು ಸಂಪ್ರದಾಯಗಳು ಫಾಲೋ ಮಾಡ್ತಿರ್ಬೋದು, ಭಯ ಬೀಜ ಗೆರ್ಸಿ ಗೆಲ್ತಿರ್ಬೋದು. ಆದ್ರೆ ಒಳ್ಳೆ ಬನಿಗೆ ಬಂದ್ರಿ ಹೆಂಗೆ ರೀ ಹೆಂಗೆ ದಾನ ಮಾಡ್ತದ? ಎಷ್ಟು ಇರ್ತದೆ ದಾನ ಮಾಡು ನಾವು? 7 ಟೀಮ್ ಅದಾವೆ ಆರ್ ಸಿ ಬಿ ಹಿಡ್ಕೊಂಡು 8 ಟೀಮ್ ಅದಾವೆ ಇದ್ರಾಗ. ಆರ್ ಸಿ ಬಿ ಬಂದುಬಿಟ್ರೆ 7 ಟೀಮ್ ಅದಾವೆ. ಈ 7 ಟೀಮಿಗೆ ನಾವು ದಾನ ಮಾಡ್ಕೊತ ಕೂತು ಅಂದ್ರೆ ಈ 18ನೇ ವರ್ಷದಾಗ ನಾವು ಈ ಸಲ ಕಪ್ ಅಲ್ಲ ಮುಂದಿನ ಸಲ ಕಪ್ ನಾವು ಅಂತ ಅನ್ಕೊತ್ಕೊಳ್ಬೇಕಾಗ್ತದೆ. ಹಂಗಾಗಿ ಏನೈತೆ ನೀವು ಇನ್ಕಮ್ ಬಟ್ಟ ಏನು ಲಾಸ್ಟ್ ಇದ್ದೀರಿ ಸ್ವಲ್ಪ ನಿಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಥ್ರಿಲ್ ಕೊಡಬೇಕು. ಓಡ್ರಿ ನಿಮ್ಮ ತಿಂಡಿ ಎಟ್ಟೈತೆ ನೋಡುನು ಅದಂದ್ರೆ ಇವರು ತಿಣಿಕ್ಯಾಡ್ರಿ. ಅದು ಏನೋ ಪಾಪ ಒಂದು ಪ್ಲೇಯರ್ ಯಾವುದೋ ಒಂದು ಆಯುಷ್ ಅನ್ನೋದ್ರಿ ಅದು ಒಂದು ತಿಣಿಕ್ಯಾಡಿ 94 ಹೊಡಿತೀರ. ಬಟ್ ಸೆಂಚುರಿ ಹೊಡಿಬೇಕಂತ ಆಸೆ ಐತ್ರಿ. ಯಾಕಂದ್ರೆ ಯಾವುದೋ ಒಂದು ಎದುರಾಳಿ ಟೀಮ್ ಇರಲಿ ಒಂದು ಪ್ಲೇಯರ್ ಒಂದು 93, 94 ರನ್ ಹೊಡೆದ ಮ್ಯಾಕ ಸೆಂಚುರಿ ಮಿಸ್ ಆತಂದ್ರೆ ಭಾಳ ತಾಪ್ ಆಗ್ತದೆ. ಯಾಕಂದ್ರೆ ಅವ್ರು ಅಲ್ಲಿ ತನ ಬರ್ಬೇಕಂದ್ರೆ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತಾರೋ ಅದನ್ನು ಅವ್ರಿಗೆ ಗೊತ್ತಾಗ್ಬಿಟ್ಟು ವಿಷಯ. ಬಟ್ ಇವತ್ತು ಏನತ್ಲ ಮ್ಯಾಚ್ ನಮ್ಮ ಕಡೆ ಇತ್ತು, ಅದಕ್ಕಾಗಿ ತಮ್ಮ ನೀನು ಅಟ್ರ ನಡಿಪ ಅಂತ ಅಂದರು ಕಳಿಸಿಬಿಟ್ರು. ಲಾಸ್ಟ್ನೇ ಓವರ್ ಬಗ್ಗೆ ಎಷ್ಟು ಹೇಳಬೇಕು ಅನ್ನೋದು ಗೊತ್ತಾಗತ್ತು, ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗತ್ತು. ಕೊನೆಗೂ ನಮ್ಮ ಆರ್ ಸಿ ಬಿ ಗೆದ್ದೈತರು. ಆಡು ಸಾಕ್ರಿ ನನಗೆ ಯಾಕೋ ಭಾಳ ನೆಗಿ ತೊಡ್ಕೊಂಕ ಮತ್ತು ಯಾಕಂದ್ರೆ ಇಂಥ ಸಿಚುವೇಶನ್ಗಳು ತಪ್ಪಿ ಬರ್ತಿರ್ತಾವ. ಇಂಥ ಸಿಚುವೇಶನ್ ಇಂಥ ಸಿಚುವೇಶನ್ ಇರ್ತಾವಲ್ಲ ಜೀವನದಾಗ ಭಾಳ ಇಂಪಾರ್ಟೆಂಟ್ ಆಕ್ಕವ. ಹಂಗಾಗಿ ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದದ. ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತನೆ ಮಾಡಬೇಕಾಗ್ತದೆ. ಅವರು ಪಾಪ ನೀವು CS ಮತ್ತು ಈ CS ಫ್ಯಾನ್ಸ್ಗಳು ಭಾಳ ಉರ್ಸಾಕೋರು ಹೋಗ್ಬೇಡ್ರಿ. ಯಾಕಂದ್ರೆ ಪಾಪ ಅವೆಲ್ಲ ಎಂಥವು ಕಾಡುಗಳು ಎಂಥ ಕಾಡು ಇರ್ತಾವೆ ನೋಡ್ರಿ. ತಲಕಾಡುವನ್ನು ನಿರ್ಮಾಣ ಮಾಡಕತ್ತಾರ. ಮಾಡಲಿ, ಅದು ಪರಿಸರಕ್ಕೆ ಒಳ್ಳೇದ. ಬಟ್ ಈ ಒಳ್ಳೇದಲ್ಲ ಪರಿಸರ ಮ್ಯಾಗ ಪ್ರೇಮಿಗಳು ಅದಾರಲ್ಲ ತಿಂಡಿದ್ರೆ ಬಾಲಿಂಗ್ ಹಾಕಿ ನಮ್ಮ ಬ್ಯಾಟ್ಮನ್ಸ್ಗಳ ಮ್ಯಾಗ ಡಾಟ್ ಬಾಲ್ ಮಾಡಿ ಗೆಲ್ಬೇಕಪ್ಪ. ಬಿಟ್ಟು ನಾವು ಸುಮ್ಮನೆ ನಾವು ಬರ್ತವೆ ಹೊಡಿತು ಅಂತಂದು ಸುಳ್ಳದ ಆ ಕಡೆ ಈ ಕಡೆ ಮೇಗ ಹೊಳೆ ಕುಡಿಸ್ಕೊಂಡ ಡಾಟ್ ಬಾಲ್ ಮಾಡಿದ್ರೆ ಅದು ಅಣಗಂಗಿಲ್ಲ. ಬಟ್ ತಲಕಾಡು ಮಾಡಕತ್ತಲ್ಲ ಮಾಡಲಿ. ಇವತ್ತು ಅಮ್ಮ ಆರ್ ಸಿ ಬಿ ಗೆದ್ದತ್ತಿಲ್ಲ. ಅದೊಂದು ನಾವು ನಮ್ಮ ಹೋಮ್ ಗ್ರೌಂಡ್ದಾಗ ಗೆದ್ದತ್ತಿಲ್ಲ. ಇದು ಸತತವಾಗಿ ಈ ಸೀಸನ್ದಾಗ 2ನೇ ಸಲ ನಮ್ಮ ಹೋಮ್ ಗ್ರೌಂಡ್ದಾಗ ಗೆದ್ದದ. ಸ್ವಲ್ಪ ದಾನಗಳನ್ನು ಮಾಡೋದು ಕಡಿಮೆ ಮಾಡಿತ್ತು ಕಾಣ್ತದೆ. ಯಾಕೆ ಕರ್ನನ ಲೈಫ್ ಸೇರ್ತೀರಿ ಭಾಳ ನೋಡಕತ್ತಾರ ಕಾಣ್ತದೆ. ಯಾಕೋ ಕೊಟ್ಟು ದಾನ ಮಾಡಿ ಕೆಟ್ಟ ಹೋಗಿದ್ದು ಭಾಳ ಮಂದಿ ಐತ್ರಿ. ಅದಕ್ಕಾಗಿ ಸ್ವಲ್ಪ ದಾನವನ್ನು ಬದಿಗೆ ಒಯ್ತಿಕ್ಕಿ ತಿರ್ಬೇಡಿ ಕಡಿಯಾಕತ್ತಾರ. ಮತ್ತು ಪಾಯಿಂಟ್ಸ್ ಟೇಬಲ್ದಾಗ ನಮ್ಮ ಆರ್ ಸಿ ಬಿ ಫಸ್ಟ್ ತನಕ ಐತ್ರಿ. ಇವತ್ತೇನಾದರೂ ಹಜಲ್ವುಡ್ ಒಳಗಿತ್ತಂದ್ರೆ ನಾವು ಪರ್ಪಲ್ ಕ್ಯಾಪ, ಆರೆಂಜ್ ಕ್ಯಾಪ, ಪಾಯಿಂಟ್ಸ್ ಟೇಬಲ್ ಫಸ್ಟ್ ನಾವೇ ಎಲ್ಲ ಇರ್ತದೋ ಇರಲಿ ಇಟ್ಟಾರಲ್ಲ. ಮುಂದಿನ ಮ್ಯಾಚ್ದ ನೋಡ್ಕೊಂಡು ಅಲ್ಲಿವರೆಗೂ ಜೈ ಆರ್ ಸಿ ಬಿ.